ನಮ್ಮ ಹೆಸರು ಸುನಂದ ಅಂತ ಸರ್. ಯಾವ ಊರು? ತೊಂಡಳ್ಳಿ ಮನೆ ಸರ್. ಯಾರು ಮಾಡ್ಕೊಡೋರಿಲ್ಲ. ಒಬ್ಬ ಮಗ. ಇವತ್ತು ನಮ್ಮ ತೊಂಡಳ್ಳಿಯಲ್ಲಿ ಒಂದು ಬೆಡ್ಶೀಟು ಮತ್ತೆ ಹಾಸಿಗೆಗಳನ್ನ ಕೊಡೋದಕ್ಕೆ ವೃದ್ಧರಿಗೆ ಕೊಡೋಣ ಅಂತ ನಾವು ಬಂದ್ವಿ. ಬಂದಾಗ ನಮ್ಮ ಪ್ರಭಾಕರ್ ಅವ್ರದ್ದು ಒಂದು ಬೇಡಿಕೆ ಇತ್ತು. ನಾನು ಸುಮಾರು ಸರಿ ಬೇಡಿಕೆಗಳು ಹೇಳ್ತಿರ್ತಾರೆ, ನಾವು ಅದನ್ನ ಹಂತವಾಗಿ ಮಾಡ್ತಾ ಇದೀವಿ. ಬಟ್ ಈ ಬೇಡಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಪ್ಪಾ ಅಂದ್ರೆ, ತೊಂಡಳ್ಳಿಯಲ್ಲಿ ಒಂದು ಮನೆ ಇದೆ, ತುಂಬಾ ತೀರಾ ಬಡವರು. ಅವ್ರಿಗೆ ಇದು ನೋಡಿ, ಒಂದು ಮನೆ ಇದೆ, ಸರ್ಕಾರ ಯಾವ್ದೋ ಒಂದು ವರ್ಷದಲ್ಲಿ ಕಟ್ಕೊಟ್ಟಿದ್ದಾರೆ, ಚಪ್ಪಡಿ ಹಾಕಿದ್ದಾರೆ, ಬಟ್ ಏನು ಫಿನಿಶ್ ಮಾಡ್ಕೊಟ್ಟಿಲ್ಲ. ಬಟ್ ಈ ಅಮ್ಮ ಇದಾರೆ, ನಿಮ್ಮ ಹೆಸರೇನಮ್ಮ? ಸುನಂದಮ್ಮ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಮನೆ ಮಾಲೀಕರವರು. ಇವ್ರ ಹಸ್ಬೆಂಡ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ರಂತೆ. ಸುಮಾರು ವರ್ಷಗಳ ಹಿಂದೆ ಶಾಕ್ ಹೊಡೆದು ಬಿದ್ದು ಏನೋ ಎಕ್ಸ್ಪೈರ್ ಆಗಿ ತೀರೋಗಿದ್ದಾರೆ. ಅವ್ರಿಗೊಬ್ರು ಮಗ. ನಿನ್ನ ಹೆಸರೇನಪ್ಪ? ಭಾಸ್ಕರ್ ಅಂತ. ಅವನು ಒಂದು 10ನೇ ಕ್ಲಾಸ್ ವರೆಗೂ ಓದ್ಕೊಂಡಿದ್ದಾನೆ. ಸೊ ಕಾಮನ್ ಆಗಿ ಈ ಊರಿನಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಇವ್ರು. ಇವ್ರಿಗೆ ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಸೋರ್ಸಸ್ ಇಲ್ಲ, ಕೂಲಿಯನ್ನು ಬಿಟ್ರೆ. ಸೊ ಹಾಗಾಗಿ ನಮ್ಮ ಪ್ರಭಾಕರ್ ಸರ್ ಒತ್ತಡ ಆಗ್ತಾನೆ ಇದ್ರು. ಸರ್ ಏನಾದ್ರು ಒಂದು ಸಿಮೆಂಟ್ ಕೊಡ್ಸೋದು, ಅಥವಾ ಏನಾದ್ರು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಮಾಡ್ಕೊಡೋದು, ಸ್ವಲ್ಪ ಏನಾದ್ರು ಟೈಲ್ಸ್ ಗಿಲ್ಸ್ ಏನಾದ್ರು ಮಾಡಿ ರೆಡಿ ಮಾಡಿ ಆ ಬಾಗಿಲು ಕಿಟಕಿ ಏನಾದ್ರು ಇಟ್ಕೊಡಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನೋಡೋಣ ಸರ್, ಅದು ನೋಡಾದ್ಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ. ನೋಡಿದ್ಮೇಲೆ ನನಗೂ ಸ್ವಲ್ಪ ತುಂಬಾ ಬೇಜಾರಾಯ್ತು. ಏನಪ್ಪಾ, ಇಂಥ ಕಾಲದಲ್ಲಿ ಕೂಡ ಸರ್ಕಾರ ಮಾಡುವಂತ ಕೆಲಸಗಳು ಯಾಕೆ ಈ ತರ ವಿಳಂಬ ಆಗ್ತಿದೆ ಅಂತ ನನಗೂ ಅನಿಸ್ತು. ಆದ್ರೂ ಕೂಡ ಬೇರೆ ಮಟ್ಟದಲ್ಲಿ ಏನೇ ಆಗಿದ್ರು ಕೂಡ ನಮ್ಮ ಮಟ್ಟದಲ್ಲಿ ನಾವೇನ್ ಮಾಡ್ಬೋದು ಅದನ್ನ ಮಾಡೋಣ ಅಂತ ಕೂಡ ಇವತ್ತು ಬಂದಿದೀವಿ. ಇವತ್ತು ಪ್ರಯತ್ನ ಮಾಡೋಣ, ಈ ಒಂದು ಮನೆಯನ್ನ ಒಂದು ಹಂತಕ್ಕೆ ತಗೊಂಡೋಗೋ ರೀತಿಯಲ್ಲಿ ಪ್ರಯತ್ನ ಮಾಡೋಣ. ಆಮೇಲೆ ಈ ಮನೆಯಲ್ಲಿ ವೃದ್ಧರು ಇದಾರೆ, ಮತ್ತೆ ಮುನಿವೆಂಕಟಪ್ಪ ಅಂತ ಇವರ ಒಂದು ಇವರಪ್ಪರ ಅಣ್ಣ. ಸೊ ಅವ್ರಿಗಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಈ ತರ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಪ್ರಯತ್ನ ಮಾಡೋಣ ಸರ್. ಪ್ರಭಾಕರ್ ಸರ್, ಸುನಂದಮ್ಮ, ಪ್ರಯತ್ನ ಮಾಡೋಣ. ನಿಮ್ಮ ಮನೆ ಏನೋ ಸ್ವಲ್ಪ ಒಂದು ಲೆವೆಲ್ಗೆ, ತುಂಬಾ ಡ್ರೀಮ್ಸ್ ತರ ಮಾಡೋದು ಬೇಡ, ಅನುಕೂಲಕ್ಕೆ ಏನು ವಾಸ ಮಾಡಲಿಕ್ಕೆ ಅನುಕೂಲ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಲೋಡ್ ಇಲ್ಲೊಂದು ತರಿಸ್ಬಿಟ್ಟು, ಇಟ್ಟಿಗೆ ಒಂದು ಲೋಡ್ ತರಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬೋಣ. ಆಮೇಲೆ ಪ್ಲಾಸ್ಟಿಂಗು ಎಲ್ಲ ಆಗೋಗ್ಲಿ, ಪಟ ಅಂತ. ಜಲ್ಲಿ ಬೇಕಾ ಹಂಗೆ ಮೋಲ್ಡಿಂಗ್ ಹಾಕ್ಸ್ಬಿಡೋಣ. ಅದೇ ಜಲ್ಲಿನೂ ಬೇಕು. ಮೇಲ್ಗಡೆಗೆ ಟಾಪ್ಗಾದ್ರೆ ಸಾಕಂತೆ ಸರ್. ಮತ್ತೆ ಕೆಳಗಡೆ ಹಾಕೋದಂತದ್ದಕ್ಕೆ ದಪ್ಪದ ಬೇಕಂತೆ ಕೆಳಗಡೆ. ಈಗ ಮೋಲ್ಡಿಂಗ್ಗೆ 20 mm ಜಲ್ಲಿ, ಬಟಾಣಿ ಜಲ್ಲಿ ಬೋರ್ಡ್ರಸ್ ಫಸ್ಟ್ ಮೋಲ್ಡಿಂಗ್ ಮುಗಿಸ್ಕೊಡೋಣ. ಆಮೇಲೆ ಬೋಟ್ರಸ್ ತರ್ಸೋಣ, ಫ್ಲೋರ್ ಮಾಡೋಣ. ಫಸ್ಟ್ ಇಟ್ಗೆ ಕೆಲಸ ಇದೆ ಮುಗಿಸ್ಬಿಡಿ ಸರ್, ఆమెಲೆ ಎಲ್ಲ ప్లాన్ ಮಾಡಿ ಎಲ್ಲ ప్లాస్టింగ్ కూడా ಸ್ವಲ್ಪ తెగಬೇಕು. సరే ఆయా, మా చేతిలో ఏమైతే మేము సహాయం చేస్తాం అంతే. దేవుడు మాకేం శక్తి ఇచ్చింటాడో అది చేయగలం.